ಹಿಂದಿನ ವಿಡಿಯೋದಲ್ಲಿ 52ನೇ ಅಂದರೆ 50 ಮತ್ತು 52ನೇ ಡಿಸ್ಕಸ್ ಮಾಡಿದ್ವಿ. 51ರಿಂದ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇಂಧನವನ್ನು ಸಾಗಿಸಲು ಡೀಸೆಲ್ ಟ್ಯಾಂಕರ್ಗಳಲ್ಲಿ ಒಳಗಿನ ವಿಭಜನೆಗಳನ್ನು ಏಕೆ ಮಾಡಲಾಗುತ್ತದೆ ಅಂತ ಅಂದರೆ, ಇಂಧನದ ತಿಳುಕಾಟವನ್ನು ಕಡಿಮೆ ಮಾಡಲು ಮತ್ತು ವಾಹನದ ಸ್ಥಿರತೆಯನ್ನು ಉಳಿಸಿಕೊಳ್ಳಲು ಆಗಿರುವಂಥದ್ದು. ನೆಕ್ಸ್ಟು 53ನೇದು 52ನೇದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. 53ನೇದು ನೋಡೋದಾದರೆ ನೋಡಿ, ಪರ್ಫ್ಯೂಮ್ ಸ್ಪ್ರೇಯಲ್ಲಿ ಸ್ಪ್ರೇಯರ್ ಒತ್ತಿದಾಗ ದ್ರವ ಪರ್ಫ್ಯೂಮ್ ಮೇಲಕ್ಕೆ ಏರಿ ಮಂಜು ರೂಪದಲ್ಲಿ ಹರಡುತ್ತದೆ. ಈ ಕ್ರಿಯೆಯನ್ನು ಉತ್ತಮವಾಗಿ ವಿವರಿಸುವ ವೈಜ್ಞಾನಿಕ ತತ್ವ ಯಾವುದು ಅಂತ ಅಂದರೆ ಬೋರ್ನಾಲಿ ಸಿದ್ಧಾಂತ ಅನ್ನೋದಾಗಿರುತ್ತೆ. ಬೋರ್ನಾಲಿ ಸಿದ್ಧಾಂತ. ನೆಕ್ಸ್ಟ್ ನೋಡಿ 54ನೇದಕ್ಕೆ ನೋಡಿ, ಒಂದು ಮನೆಯಲ್ಲಿ 60 ವ್ಯಾಟ್ ವಿದ್ಯುತ್ ದೀಪವನ್ನು 6 ಗಂಟೆಗಳ ಕಾಲ ಬಳಸಲಾಗುತ್ತದೆ. ಈ ಅವಧಿಯಲ್ಲಿ ಎಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಲಾಗುತ್ತದೆ ಅಂತಂದರೆ 0.36 ಕಿಲೋ ವ್ಯಾಟ್ ಆಗಿರುತ್ತೆ. ನೆಕ್ಸ್ಟು 55ನೇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಾಟರ್ ಆಗಿರುತ್ತೆ. 56ನೇದು ನೋಡಿ, ಏಕರೂಪದ ವೃತ್ತಾಕಾರದ ಚಲನೆಯಲ್ಲಿ ವಸ್ತುವಿನ ಮೇಲೆ ಮಾಡಿದ ಕೆಲಸದ ಸ್ವರೂಪ ಏನಾಗಿರುತ್ತದೆ ಅಂತ ಅಂದರೆ ಅದು ಶೂನ್ಯವಾಗಿರುತ್ತೆ. 57ನೇದು ನೋಡೋದಾದರೆ, ಒಂದು ವಸ್ತುವಿನ ವೇಗವನ್ನು ದ್ವಿಗುಣಗೊಳಿಸಿದರೆ ಅದರ ಚಲನ ಶಕ್ತಿ ದ್ವಿಗುಣವಾಗುತ್ತದೆ. ನೋಡಿ, ದ್ವಿಗುಣಗೊಳಿಸಿದರೆ ಅದರ ಚಲನ ಶಕ್ತಿ ಕೂಡ ದ್ವಿಗುಣ ಆಗುವಂಥದ್ದು. ನೆಕ್ಸ್ಟು 58ನೇದು ನೋಡಿ, 58ನೇದಕ್ಕೆ ಆಪ್ಷನ್ ಟು ಆಗಿರುತ್ತೆ. ಹಾಗೆ 59ನೇದು ನೋಡಿ, ಎಫ್ ಆಪ್ಷನ್ 2 ಆಗಿರುತ್ತೆ. ನೆಕ್ಸ್ಟು 60ನೇದಕ್ಕೆ ನಾವು ನೋಡೋದಾದರೆ, ಟಿಬೆಟ್ ಪ್ರಸ್ಥಭೂಮಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಇನ್ನು ನಾವು ನೋಡೋದಾದರೆ, ಇದು ಪ್ರಪಂಚದ ಅತ್ಯಂತ ಅಂದರೆ ಟಿಬೆಟ್ ಪ್ರಸ್ಥಭೂಮಿ ಪ್ರಪಂಚದ ಅತ್ಯಂತ ಎತ್ತರದ ಮತ್ತು ಅತಿ ದೊಡ್ಡದಾದ ಪ್ರಸ್ಥಭೂಮಿಯಾಗಿದೆ. ಅದಾದಮೇಲೆ ಬಿ ತಪ್ಪಾಗಿದೆ. ಸಿ, ಇದು ಭಾರತದ ಮಾನ್ಸೂನ್ ಪದ್ಧತಿಯ ಮೇಲೆ ಪ್ರಭಾವ ಬೀರುವಂಥದ್ದು. ಇದು ಸರಿಯಾಗಿರುವಂಥದ್ದು. ನೆಕ್ಸ್ಟು 61ನೇದು ನೋಡಿ, ಈ ಕೆಳಕಂಡವರುಗಳಲ್ಲಿ ಯಾರು ಗದ್ದಾರ್ ಚಳುವಳಿ ಭಾಗವಹಿಸಿದ್ದರು? ಯಾರ್ಯಾರು ಅಂತಂದರೆ ಸಿ ಅಂದರೆ ರಾಸ್ ಬಿಹಾರಿ ಬೋಸ್ ಅವರು ಗದ್ದಾರ್ ಚಳುವಳಿಯಲ್ಲಿ ಭಾಗವಹಿಸಿದರು. 62ನೇ ನೋಡೋದಾದರೆ ನಾವು, ಈ ಕೆಳಗಿನವುಗಳ ರಚನೆಯ ವರ್ಷದ ಪ್ರಕಾರ ಏರಿಕೆ ಕಾಲಾನುಕ್ರಮದಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ. ನೋಡಿ, ಇದಕ್ಕೆ ಕಾಲಾನುಕ್ರಮದಲ್ಲಿ ಅಂತ ಅಂದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು CDAB ಅನ್ನೋದಾಗಿರುತ್ತೆ. ನೆಕ್ಸ್ಟು 63ನೇದು, ಕೆಳಕಂಡವುಗಳಲ್ಲಿ ಯಾವ ನಿರ್ಣಯಗಳನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1931ರ ಕರಾಚಿ ಅಧಿವೇಶನದಲ್ಲಿ ಅನುಮೋದಿಸಲಾಯಿತು? ಯಾವುದು ಅಂತ ಅಂದರೆ ನೋಡಿ, ಧಾರ್ಮಿಕ ವಿಚಾರಗಳಲ್ಲಿ ರಾಜ್ಯದ ತಟಸ್ಥತೆ, ಸಾರ್ವತ್ರಿಕ ವಯಸ್ಕ ಮತಾಧಿಕಾರದ ಮೇಲೆ ಚುನಾವಣೆ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಅದಾದಮೇಲೆ ಬಾಡಿಗೆ ಮತ್ತು ಕಂದಾಯದಲ್ಲಿ ಸಾಕಷ್ಟು ಇಳಿತ, ಅಲ್ಪಸಂಖ್ಯಾತರ ಭಾಷೆಗಳ, ಲಿಪಿಗಳ ಮತ್ತು ಸಂಸ್ಕೃತಿಯ ರಕ್ಷಣೆ. ಆಪ್ಷನ್ 4 ಆನ್ಸರ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ನೋಡೋದಾದರೆ ನಾವು 64ನೇದು ನೋಡಿ, 64ನೇದು ಇದು ನಿಶ್ಚಿತ ಮತ್ತು ಸ್ಥಿರ ಆದಾಯ ನೀಡುತ್ತದೆ. ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿ ಬಗ್ಗೆ ಸಂಬಂಧಿಸಿದಂತೆ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದು ನಿಶ್ಚಿತ ಮತ್ತು ಸ್ಥಿರ ಆದಾಯದ ಬಗ್ಗೆ ನೀಡುತ್ತದೆ. ಅದಾದಮೇಲೆ ಬಿ ತಪ್ಪಾಗಿದೆ. ಸಿ, ಇದು ನಿಷ್ಠಾವಂತ ಜಮೀನ್ದಾರರನ್ನು ಸೃಷ್ಟಿಸುತ್ತದೆ. ಅದಾದಮೇಲೆ ಇದು ಸ್ಥಳೀಯ ಸ್ವಯಂ ಆಡಳಿತದ ವೆಚ್ಚವನ್ನು ಕಡಿಮೆ ಮಾಡಿತು. ಅದಾದಮೇಲೆ ಈ ಪದ್ಧತಿಯ ಬಹಳಷ್ಟು ಭೂಮಾಲೀಕರು ಭೂ ಸುಧಾರಣೆಗೆ ಆಸಕ್ತಿ ತೋರಿಸಲಿಲ್ಲ. ಸೊ ನೆಕ್ಸ್ಟು, ಈ ಕೆಳಗಿನ
ಯಾವ ಘಟನೆಗೆ ಸಂಬಂಧಿಸಿದಂತೆ ಜವಾಹರ್ಲಾಲ್ ನೆಹರು ಅವರು ಇದೊಂದು ಬಲಶಾಲಿಯಾದ ಬ್ರೇಕ್ ಇರುವ ಆದರೆ ಇಂಜಿನ್ ಇಲ್ಲದ ಯಂತ್ರ ಎಂದು ಟೀಕಿಸಿದ್ದಾರೆ. ಯಾವುದಕ್ಕೆ ಅಂತಂದ್ರೆ 1935 ಆಕ್ಟ್ ಅನ್ನ. ಅದಾದ್ಮೇಲೆ 66ನೇದು ಕ್ಯಾಬಿನೆಟ್ ಮಿಷನ್ ಯೋಜನೆಯ ಶಿಫಾರಸಿನ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತಂದ್ರೆ 4ನೇ ಸರಿ ಇಲ್ಲ. ಕ್ಯಾಬಿನೆಟ್ ಮಿಷನ್ ಇದನ್ನ ನಾವು ತಿಳ್ಕೊಳ್ಳೋದಾದ್ರೆ 6 ಹಿಂದೂ ಬಹುಸಂಖ್ಯಾತ ಪ್ರಾಂತ್ಯಗಳು ಮದ್ರಾಸು, ಬಾಂಬೆ, ಮಧ್ಯ ಪ್ರಾಂತ್ಯ, ಸಂಯುಕ್ತ ಪ್ರಾಂತ್ಯ, ಬಿಹಾರ ಮತ್ತು ಒರಿಸ್ಸಾ ಇವು ಎ ಗುಂಪಿಗೆ ಸೇರುತ್ತದೆ. ಹೌದು. ವಾಯುವ್ಯ ಪ್ರಾಂತ್ಯವು ಬಹುತೇಕ ಮುಸ್ಲಿಂ ಬಹುಸಂಖ್ಯಾತರಿರುವ ಬಿ ಗುಂಪನ್ನು ಸೇರುತ್ತದೆ. ಬಂಗಾಳ ಮತ್ತು ಅಸ್ಸಾಂ ಸಿ ಗುಂಪಿಗೆ ಸೇರುತ್ತದೆ. ಇವು ಸರಿಯಾಗಿರುವಂತು. ಆದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 4ನೇದಾಗಿರುತ್ತೆ. ನೆಕ್ಸ್ಟು 67ನೇದು. ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಕೊಟ್ಟಿರುವಂಥದ್ದು. ಇದು ನೋಡಿ ಯಾವುದು ಸರಿಯಾಗಿದೆ ಅಂತಂದ್ರೆ ಪನಾಮ ಕಾಲುವೆ ಬಂದ್ಬಿಟ್ಟು ಗುಡೆನ್ ಸರೋವರದ ಮೂಲಕ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ ಎನ್ನುವಂಥದ್ದು ಪನಾಮ ಕಾಲುವೆಗೆ ಸಂಬಂಧಪಟ್ಟಂತೆ. ಹಾಗೆ ಮಲಕ್ಕಾ ಜಲಸಂಧಿ ಇದು ದಕ್ಷಿಣ ಚೀನಾ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ 68ನೇ ನೋಡೋದಾದ್ರೆ ನಾವು ನೋಡಿ ಇದು ಕಾಲಾನುಕ್ರಮ ಅಲ್ಲ. ಕೆಳಗಿನವು ಕಾರ್ಯತಂತ್ರ ಸ್ಥಾನಗಳ ಪ್ರಕಾರ ಪಶ್ಚಿಮದಿಂದ ಪೂರ್ವದ ಕಡೆಗೆ ಜೋಡಿಸೋದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು BCAD ಅನ್ನೋದಾಗಿರುತ್ತೆ. ನೆಕ್ಸ್ಟ್ 69ನೇ ನೋಡೋದಾದ್ರೆ ನಾವು 69ನೇದು ಈ ಕೆಳಗಿನವುಗಳಲ್ಲಿ ಯಾವುದು ಜನವರಿ 2025ರಲ್ಲಿ ಸನ್ನದ್ಧಗೊಳಿಸಿದ INS ಸೂರತ್, INS ನೀಲಗಿರಿ ಮತ್ತು INS ವಕ್ಷೀರ್ ಎಲ್ಲವನ್ನು ನಿರ್ಮಾಣ ಅಥವಾ ವಿನ್ಯಾಸಗೊಳಿಸುವುದು ಅಂತ ಯಾವುದು ಅಂತ ಅಂದ್ರೆ ಎ ಮತ್ತೆ ಬಿ ಆಗಿರುತ್ತೆ. ಮಜ್ಗಾನ್ ಡಾಕ್ ಹಡಗು ನಿರ್ಮಾಣ ಲಿಮಿಟೆಡ್. ಅದಾದ್ಮೇಲೆ ಬಿ ಯುದ್ಧ ಹಡಗು ವಿನ್ಯಾಸ ಬ್ಯೂರೋ ಅಂದ್ರೆ ವರ್ಷಿಪ್ ಡಿಸೈನ್ ಬ್ಯೂರೋ ಆಗಿರುತ್ತೆ. ನೆಕ್ಸ್ಟ್ 70ನೇ ನೋಡೋದಾದ್ರೆ ನಾವು ಚೀನಾ ನಿರ್ಮಿಸುತ್ತಿರುವ ಪ್ರಪಂಚದ ಅತಿ ದೊಡ್ಡ ಜಲಶಕ್ತಿ ಅಣೆಕಟ್ಟು ಎಲ್ಲಿ ಇದೆ ಅಂತ ನೋಡೋದಾದ್ರೆ ಟಿಬೆಟ್ಟಿನ ಮೆಂಡಾಕ್ ಪ್ರದೇಶದಲ್ಲಿ ಯಾರ್ಲುಂಗ್ ಜಾಂಗ್ಬು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದು ಇರುವಂಥದ್ದು. ನೆಕ್ಸ್ಟ್ 71ನೇ ನೋಡೋದಾದ್ರೆ ಈ ಮುಂದಿನ ರಾಷ್ಟ್ರಗಳನ್ನು ಪರಿಗಣಿಸಿ ನೋಡಿ. ಈ ಮೇಲಿರುವ ರಾಷ್ಟ್ರಗಳು ಇಸ್ರೇಲಿನೊಂದಿಗೆ ಗಡಿಗಳನ್ನು ಹೊಂದಿವೆ. ಯಾವ್ದು ಇಸ್ರೇಲಿನೊಂದಿಗೆ ಗಡಿಗಳನ್ನು ಹೊಂದಿದೆ ಅಂತಂದ್ರೆ ಜೋರ್ಡನ್, ಸಿರಿಯಾ, ಈಜಿಪ್ಟ್, ಲೆಬನಾನ್, ಸೌದಿ ಅರೇಬಿಯಾ ಹೊಂದಿಲ್ಲ. ಆಯ್ತಾ. ನೆಕ್ಸ್ಟ್ 72ಗೆ ನೋಡೋದಾದ್ರೆ ನಾವು 72 ಆಧುನಿಕ ಭಾರತದಲ್ಲಿ ಸುಧಾರಣೆ ಮತ್ತು ಪುನಶ್ಚೇತನ ಚಳುವಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಸಂಯೋಜನೆಗಳನ್ನು ಗಮನಿಸಿ. ಇದಕ್ಕೆ ಆನ್ಸರ್ ನೋಡಿ ಸಿ ಮತ್ತೆ ಡಿ ಆಗಿರುತ್ತೆ. ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ ಮತ್ತು ಅಲಿಗರ್ ಚಳವಳಿ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್ ಮತ್ತು ದೇವಬಂಧು ಚಳವಳಿ. CD 4ನೇದು ಆನ್ಸರ್ ಆಗಿರುತ್ತೆ. 73ನೇ ನೋಡಿ ಇಂದಿನ ಸೌಮ್ಯವಾದಿಗಳು ಹಿಂದಿನ ತೀವ್ರಗಾಮಿಗಳಾಗಿದ್ದಂತೆ ಇಂದಿನ ತೀವ್ರಗಾಮಿಗಳು ನಾಳೆಯ ಸೌಮ್ಯವಾದಿಗಳು. ಈ ಅಭಿಪ್ರಾಯ ಯಾರದ್ದು ಅಂತ ಅಂದ್ರೆ ಬಾಲಗಂಗಾಧರ್ ತಿಲಕ್ರವರದು. ಆಯ್ತಾ. 74ನೇದು ದೆಹಲಿ ಸುಲ್ತಾನರ ಕಾಲದ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಯಾವ ಜೋಡಿ ಸರಿಯಾಗಿದೆ ಅಂತ ಅಂದ್ರೆ ಎ ಅಂದ್ರೆ ವಜೀರ್ ಇದು ಬಂದ್ಬಿಟ್ಟು ದಿವಾನ್ ಇ ವಜ್ರತ್. ಅದಾದ್ಮೇಲೆ ಡಿ ಸದ್ರ್ ಇ ಜಹಾನ್ ಇದು ದಿವಾನ್ ಇ ರಿಸಾಲತ್ ಅನ್ನುವಂಥದ್ದು. ನೆಕ್ಸ್ಟ್ 75ನೇ ನೋಡೋದಾದ್ರೆ ನಾವು ಭಾರತ ಸರ್ಕಾರದ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಯಾವುದು ಸೇರುವುದಿಲ್ಲ ಅಂತ ಅಂದ್ರೆ
ಬಡ ಕುಟುಂಬಗಳ ಪೌಷ್ಟಿಕ ಬಳಕೆಯನ್ನು ಅಂದಾಜಿಸಲಾಗುತ್ತದೆ. ಇದು ಸೇರುವುದಿಲ್ಲ. ನೋಡಿ, ಅದನ್ನು ಬಿಟ್ಟರೆ BPL ವರ್ಗದಲ್ಲಿ ಬಡವರನ್ನು ಗುರುತಿಸಲಾಗುವುದು. ಹೌದು, ಆಯ್ತಾ? BPL ವರ್ಗದಲ್ಲಿ ಕೂಡ ಬಡವರನ್ನು ಗುರುತಿಸಲಾಗುತ್ತದೆ. 25 kg ಆಹಾರ ಧಾನ್ಯಗಳನ್ನು ಅರ್ಹ ಕುಟುಂಬಗಳಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. ಹೌದು, ಇದು ಅಂತ್ಯೋದಯಕ್ಕೆ ಸಂಬಂಧಪಟ್ಟಂತೆ. ಅದಾದಮೇಲೆ ಇದು BPL, ಇದು ಅಂತ್ಯೋದಯಕ್ಕೆ ಸಂಬಂಧ ಇರುವಂಥದ್ದು. ಆಮೇಲೆ ಆಹಾರ ಧಾನ್ಯಗಳನ್ನು ಸಹಾಯಧನ ದರದಲ್ಲಿ ವಿತರಿಸಲಾಗುತ್ತದೆ. ನೆಕ್ಸ್ಟ್ 76ನೇ ನೋಡೋದಾದ್ರೆ ನಾವು ನೋಡಿ, ಸಮರ್ಥನೆ ಬಂದ್ಬಿಟ್ಟು ಸಂವಿಧಾನವು ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತಿಕ ಭಿನ್ನವಾಗಿದೆ. ಸಂವಿಧಾನಾತ್ಮಕ ಪ್ರಭುತ್ವ ಸಿದ್ಧಾಂತವು ಸೀಮಿತ ಸರ್ಕಾರವನ್ನು ಸೂಚಿಸುತ್ತದೆ. ಆದರೆ ಸಂವಿಧಾನವು ಕಾನೂನಾಗಿ ಸರ್ವಾಧಿಕಾರದ ಪದಗಳನ್ನು ಹೊಂದಿರಬಹುದು. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಯಾವುದು ಅಂತ ಅಂದರೆ ಕಾರಣ ಮತ್ತು ಸಮರ್ಥನೆ ಎರಡೂ ಸರಿಯಾಗಿದೆ. ಹಾಗೂ ಕಾರಣವು ಸಮರ್ಥನೆಯ ಸರಿಯಾದ ವಿವರಣೆ ಆಗಿರುವಂಥದ್ದು ನಾವು ನೋಡ್ಬೋದು. 77ನೇದು ನೋಡಿ, ಭಾರತೀಯ ಸಂವಿಧಾನದ ಅನುಚ್ಛೇದ 323A ಮತ್ತು ಆರ್ಟಿಕಲ್ 323B ಕುರಿತು ತಿಳಿಸುತ್ತದೆ. ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಂದರೆ ಸೆಂಟರ್ ಅಂಡ್ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಬಗ್ಗೆ ತಿಳಿಸಿಕೊಡುವಂಥದ್ದು. ನೆಕ್ಸ್ಟು ಫೆಡರಲ್ ಸಂವಿಧಾನದ ಕುರಿತು ಈ ಕೆಳಗಿನ ಗುಣಲಕ್ಷಣಗಳಲ್ಲಿ ಯಾವುದು ಅಗತ್ಯವಿಲ್ಲ. ಇದು 3ನೇದು ಅಂದರೆ ಅಲಿಖಿತ ಸಂವಿಧಾನದ ಅಗತ್ಯವಿಲ್ಲ. ಆಯ್ತಾ? ಆದರೆ ಯಾವ್ದಾವ್ದು ಅಗತ್ಯವಿದೆ ನೋಡಿ, ಅಧಿಕಾರದ ಹಂಚಿಕೆ, ಸಂವಿಧಾನದ ಶ್ರೇಷ್ಠತೆ, ಕಠಿಣತೆ. ಆಯ್ತಾ? ನಾವು ನೆಕ್ಸ್ಟ್ ನೋಡೋದಾದ್ರೆ 79th ನೋಡೋದಾದ್ರೆ ಈ ಕೆಳಗಿನ ಯಾವ ಪ್ರಕರಣವನ್ನು ಮಂಡಲ್ ಕಮಿಷನ್ ಪ್ರಕರಣವೆಂದು ಕರೆಯಲಾಗುತ್ತದೆ. ಯಾವುದು ಅಂತ ಅಂದರೆ 2ನೇದು ಇಂದಿರಾ ಸೌನೆ ವಿರುದ್ಧ ಭಾರತ ಒಕ್ಕೂಟ ಆಗಿರುತ್ತೆ. ನೆಕ್ಸ್ಟು ಭಾರತ ಸಂವಿಧಾನ 74ನೇ ತಿದ್ದುಪಡಿ ಯಾವುದರ ಬಗ್ಗೆ ವ್ಯವಹರಿಸುತ್ತದೆ ಅಂತ ಅಂದರೆ ನೋಡಿ, 74ನೇದು ನಗರ ಸ್ಥಳೀಯ ಸರ್ಕಾರದ ಬಗ್ಗೆ, ಅರ್ಬನ್ ಲೋಕಲ್ ಗವರ್ನಮೆಂಟ್ ಅಂದರೆ ಮುನಿಸಿಪಾಲಿಟಿ ಬಗ್ಗೆ ಅದು ಇದು ಮಾಡುವಂಥದ್ದು. ನೆಕ್ಸ್ಟು ಹೊಂದಿಸಿ ಬರೆಯಲಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2 ನೋಡಿ, ರಾಜ್ಯಗಳ ಮೇಲೆ ನಿಯಂತ್ರಣ, ಇದು ಬಂದ್ಬಿಟ್ಟು ಆರ್ಟಿಕಲ್ 257 ಆಗಿರುತ್ತೆ. ನೆಕ್ಸ್ಟು ಸಾದಿಲ್ವರಿ ಅಂದರೆ ಕಾಂಟಿಂಜೆನ್ಸಿ ಫಂಡ್, ಇದು ಬಂದ್ಬಿಟ್ಟು ಆರ್ಟಿಕಲ್ 267 ಆಗಿರುತ್ತೆ. ಅದಾದಮೇಲೆ ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ, ಇದು ಆರ್ಟಿಕಲ್ 235 ಆಗಿರುತ್ತೆ. ಅದಾದಮೇಲೆ ಧನ ವಿನಿಯೋಗ ವಿಧೇಯಕ, ಇದು ಆರ್ಟಿಕಲ್ 114 ಅಂದರೆ ಧನ ವಿನಿಯೋಗ ಅಂತ ಅಂದರೆ ಅಪ್ರೋಪ್ರಿಯೇಷನ್ ಬಿಲ್ ಅನ್ನೋದು ಆಗಿರುತ್ತೆ. ನೆಕ್ಸ್ಟು 82 ನೋಡೋದಾದರೆ ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮಕ್ಕೆ NSAP ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ. B ಮತ್ತು C ಸರಿಯಾಗಿರುವಂಥದ್ದು. NSAP ಅನ್ನು ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಅನುಷ್ಠಾನಗೊಳಿಸಲಾಗಿದೆ. ಅದಾದಮೇಲೆ NSAPಯು ವಯೋವೃದ್ಧ, ವಿಧವೆಯರು ಹಾಗೂ ವಿಕಲಚೇತನರಿಗೆ ಹಣಕಾಸು ನೆರವನ್ನು ಒದಗಿಸುವ ಒಂದು ಕಲ್ಯಾಣ ಕಾರ್ಯಕ್ರಮವಾಗಿದೆ. ಸೊ ನೆಕ್ಸ್ಟು 83 ನೋಡೋದಾದರೆ ಭಾರತದ ಜನಸಂಖ್ಯೆಯ ಬೆಳವಣಿಗೆ ದರದ ಅಧ್ಯಯನವನ್ನು 4 ಹಂತಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಯಾವ್ಯಾವುದು 4 ಹಂತಗಳಲ್ಲಿ? ಆದರೆ ಇಲ್ಲಿ ಸರಿಯಾಗಿ ಹೊಂದುವ ಹಂತವನ್ನು ಮಾತ್ರ ಇಲ್ಲಿ ನಾವು ಬರೀಬೇಕು. A ಮತ್ತು D ಸರಿಯಾಗಿರುವಂಥದ್ದು. 1891ರಿಂದ 1921 ಸ್ಥಿರ ಜನಸಂಖ್ಯೆ. ಅದಾದಮೇಲೆ 1981ರಿಂದ 2001 ನಿಧಾನಗತಿಯಲ್ಲಿ ತಗ್ಗಿದ ನಿರ್ದಿಷ್ಟ ಸಂಕೇತದೊಂದಿಗೆ ಹೆಚ್ಚಿನ ಬೆಳವಣಿಗೆ ದರ ಆಗಿರುವಂಥದ್ದು. ನೆಕ್ಸ್ಟು 84ನೇದು
84ನೇದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿನ ವಿದೇಶಿ ನೇರ ಹೂಡಿಕೆ ಅಂದರೆ FDI ಪಾತ್ರವನ್ನು ಈ ಕೆಳಗಿನ ಯಾವ ಹೇಳಿಕೆಗಳು ಉತ್ತಮವಾಗಿ ವಿವರಿಸುತ್ತದೆ? ಯಾವ್ದಂತಂದರೆ ಎ ಮತ್ತು ಬಿ. ಆಯಿತಾ, ಎ ಮತ್ತು ಬಿ ಆಗಿರುತ್ತೆ. ಸರಿ. FDI ಹರಿವುಗಳು ವಿದೇಶದಲ್ಲಿ ಮಾಡಲಾದ ದೀರ್ಘಾವಧಿ ಹೂಡಿಕೆಗಳನ್ನು ಬಂಡವಾಳ, ಉದ್ಯಮಶೀಲತೆ, ತಂತ್ರಜ್ಞಾನ, ನಿರ್ವಹಣೆ, ಪ್ರಾಯೋಗಿಕ ಜ್ಞಾನವನ್ನು ತರುತ್ತದೆ ಹಾಗೂ ಕೆಲವು ಸಲ ಮಾರುಕಟ್ಟೆ ಪ್ರವೇಶವನ್ನು ಪ್ರತಿನಿಧಿಸುತ್ತದೆ. ಅದಾದಮೇಲೆ ನೆಕ್ಸ್ಟು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಹಲವು ಸಂದರ್ಭಗಳಲ್ಲಿ FDIಯನ್ನು ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ವೇಗವರ್ಧಕವಾಗಿ ಭಾವಿಸುತ್ತದೆ. ಅದಾದಮೇಲೆ ನೆಕ್ಸ್ಟು 85ನೇದು ಆನ್ಸರ್ ಬಂದುಬಿಟ್ಟು ಎ ಮತ್ತು ಬಿ ಆಗಿರೋದು. ಫಿಲಿಪ್ಸ್ ರೇಖೆ ಅನ್ನುವಂಥದ್ದು ಇದು ಆರ್ಥಿಕ ವ್ಯವಸ್ಥೆಯಲ್ಲಿನ ಹಣದುಬ್ಬರ ಮತ್ತು ನಿರುದ್ಯೋಗದ ನಡುವಿನ ಸಂಬಂಧವನ್ನು ಎತ್ತಿ ಹಿಡಿಯುವ ರೇಖಾತ್ಮಕ ರೇಖೆಯಾಗಿದೆ. ಮಂದಾತಿ ಪ್ರಸರಣ ಅಂದರೆ ಸ್ಟ್ಯಾಗ್ಫ್ಲೇಷನ್ ಇದು ಹಣದುಬ್ಬರ ಹಾಗೂ ನಿರುದ್ಯೋಗಗಳೆರಡೂ ಉನ್ನತ ಮಟ್ಟಗಳಲ್ಲಿದ್ದಾಗ ಸಾಂಪ್ರದಾಯಿಕ ನಂಬಿಕೆಗಳಿಗೆ ವಿರುದ್ಧವಾದ ಆರ್ಥಿಕ ಸಂದರ್ಭವಾಗಿದೆ. ನಾವು ನೆಕ್ಸ್ಟ್ ನೋಡೋದಾದರೆ 86ನೇದು ಮಹತ್ವಾಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮಕ್ಕೆ ADP ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಯಾವ್ದು ಸರಿಯಾಗಿದೆ ಅಂತ ನಾವು ಗುರುತಿಸಬೇಕಾಗುತ್ತೆ. ಇದಕ್ಕೆ ಒಂದು ಮಾತ್ರ ಸರಿಯಾಗಿರುವಂಥದ್ದು. ADPಯು 2018ರಲ್ಲಿ ಪ್ರಾರಂಭವಾಗಿದ್ದು ದೇಶದೆಲ್ಲೆಡೆಯಲ್ಲಿರುತ್ತಿರುವ ಅತಿ ಹೆಚ್ಚು ಹಿಂದುಳಿದಿರುವ 112 ಜಿಲ್ಲೆಗಳನ್ನು ಶೀಘ್ರವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮಾರ್ಪಡಿಸುವ ಗುರಿಯನ್ನು ಹೊಂದಿರುವಂಥದ್ದು. 87ನೇದು ನೋಡೋದಾದರೆ ನಾವು ನೋಡಿ, ಭಾರತದ ನಾವೀನ್ಯತೆ ಸೂಚ್ಯಂಕ ಮತ್ತು ಜಾಗತಿಕ ನಾವೀನ್ಯತೆ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಅವರು ಹೇಳ್ತಿದ್ದಾರೆ. ಯಾವ್ದು ಅಂತ ಅಂದರೆ ನೋಡಿ, ಭಾರತದ ನಾವೀನ್ಯತೆ ಸೂಚ್ಯಂಕ ವರದಿಯು ಭಾರತದ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಾವೀನ್ಯತೆ ಸಾಮರ್ಥ್ಯಗಳು ಮತ್ತು ಕಾರ್ಯಸಾಧನೆಯನ್ನು ಪರಿಶೀಲಿಸುತ್ತದೆ. ಅದಾದಮೇಲೆ ಪ್ರಮುಖ ರಾಜ್ಯಗಳ ಪ್ರವರ್ಗದಲ್ಲಿ ಭಾರತ ನಾವೀನ್ಯತೆ ಸೂಚ್ಯಂಕ ವರದಿ 2021ರಲ್ಲಿ ಕರ್ನಾಟಕವು ಅಗ್ರಸ್ಥಾನದಲ್ಲಿ ಮುಂದುವರೆದಿದ್ದು ತೆಲಂಗಾಣ ಮತ್ತು ಹರಿಯಾಣ ಅದನ್ನು ಅನುಸರಿಸುತ್ತಿದೆ. ಅದಾದಮೇಲೆ ಸಿ ತಪ್ಪಾಗಿರುವಂಥದ್ದು. ಭಾರತವು 133 ಜಾಗತಿಕ ಆರ್ಥಿಕ ವ್ಯವಸ್ಥೆಗಳಲ್ಲಿ 39ನೇ ಸ್ಥಾನ ಪಡೆದಿದ್ದು ಜಾಗತಿಕ ನಾವೀನ್ಯತೆಯ ಸೂಚ್ಯಂಕ 2024ರಲ್ಲಿ ಮಹತ್ವದ ಪ್ರಗತಿಯನ್ನು ಸಾಧಿಸಿದೆ. ಆಯಿತಾ. ನೆಕ್ಸ್ಟ್ ನೋಡೋದಾದರೆ ನಾವು 88ನೇದು ನೋಡಿ, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಹಂತ 2ರ ಪ್ರಮುಖ ಧ್ಯೇಯೋದ್ದೇಶ ಯಾವುದು ಅಂತ ಅಂದರೆ ಹಳ್ಳಿಗಳನ್ನು, ಅಂದರೆ ಬಿ ಮಾತ್ರ ಸರಿಯಾಗಿರುವಂಥದ್ದು, ಹಳ್ಳಿಗಳನ್ನು ODF+ ಮಾದರಿ ಮಾಡುವಲ್ಲಿ ಘನ ಅಂದರೆ ಸಾಲಿಡ್ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆಯ ಮಟ್ಟವನ್ನು ಸುಧಾರಿಸುವುದು. ಇದು ODF ಸ್ಥಿರತೆ, ಘನ ತ್ಯಾಜ್ಯ ನಿರ್ವಹಣೆ, ದ್ರವ ತ್ಯಾಜ್ಯ ನಿರ್ವಹಣೆ ಹಾಗೂ ಗೋಚರ ಸ್ವಚ್ಛತೆಯನ್ನು ಒಳಗೊಳ್ಳುತ್ತದೆ. ಅದಾದಮೇಲೆ ನೆಕ್ಸ್ಟು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವುದು ಅಂತ ಅಂದರೆ ಇದಕ್ಕೆ ಬಿ ಮಾತ್ರ ಆನ್ಸರ್ ಆಗಿರುತ್ತೆ. ಈ ಕಾರ್ಯಕ್ರಮವು ಪ್ರತಿ ತಿಂಗಳಿನ 9ರಂದು ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಭರವಸೆ, ಸಮಗ್ರ ಮತ್ತು ಗುಣಮಟ್ಟದ ಪ್ರಸವಪೂರ್ವ ಪಾಲನೆಯನ್ನು ಉಚಿತ ದರದಲ್ಲಿ ನಿರ್ವಹಿಸುವ ಗುರಿಯನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ನೋಡೋದಾದರೆ 90ನೇದು, ಈ ಕೆಳಗಿನ ಯಾವುದು 2024-25ರ ಕೇಂದ್ರ ಬಜೆಟ್ನ ವಸ್ತು ವಿಷಯವಾಗಿದೆ? ಯಾವ್ಯಾವುದಂತ ಅಂದರೆ ಉದ್ಯೋಗ, ಅದಾದಮೇಲೆ
MSMEs, ಮಧ್ಯಮ ವರ್ಗ, ಅದಾದಮೇಲೆ ಕೌಶಲ್ಯ ನೀಡುವಿಕೆ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ 91ನೇದು 2024-25 ಕೇಂದ್ರ ಬಜೆಟ್ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದಕ್ಕೆ ಆನ್ಸರ್ ABD ಆಗಿರುತ್ತೆ. ಕೃಷಿಯಲ್ಲಿ ಉತ್ಪಾದಕತೆ ಹಾಗೂ ಚೇತರಿಕೆ, ಅದಾದಮೇಲೆ ಒಳಗೊಳ್ಳುವ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ, ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಇದಕ್ಕೆ ಆನ್ಸರ್ ಆಗಿರುತ್ತೆ. 92ಕ್ಕೆ ಆನ್ಸರ್ ನೋಡೋದಾದರೆ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಯಾವ ಇಲಾಖೆ ಪ್ರಕಟಿಸುತ್ತದೆ? ಯಾವುದು ಅಂತಂದರೆ ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಆಗಿರುತ್ತೆ. 93ನೇದು ನೋಡೋದಕ್ಕಿಂತ ಮುಂಚೆ 94ನೇ ನೋಡೋದಾದರೆ ಯಾವ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದೆ ಅನ್ನೋದಂದರೆ ಪ್ರಜಾಪ್ರಭುತ್ವದ ಆಧಾರದ ಮೇಲೆ. ನೆಕ್ಸ್ಟ್ 94ನೇ ನೋಡೋದಾಗೆ ಆದರೆ ನೋಡಿ, ಭಾರತದ ಯುವಕರಲ್ಲಿ ಉದ್ಯಮಶೀಲತಾ ಗುಣಮಟ್ಟ ಹೆಚ್ಚಿಸಲು ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಕಾರ್ಯಕ್ರಮ ಯಾವುದು ಅಂತ ಅಂದರೆ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂಥದ್ದು. ನೆಕ್ಸ್ಟು ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಸರಿ ಅಂತ ಅಂದರೆ 2 ಜೋಡಿಗಳು ಮಾತ್ರ ಸರಿ ಇದೆ. ಹಸಿರು ಕ್ರಾಂತಿ ಆಹಾರ ಉತ್ಪಾದನೆ, ಅದಾದಮೇಲೆ ಶ್ವೇತಕ್ರಾಂತಿ ಶ್ವೇತಕ್ರಾಂತಿ ಹಾಲು ಉತ್ಪಾದನೆ, ಹಳದಿ ಮೀನು ಅಲ್ಲ, ಆಮೇಲೆ ನೀಲಿ ಇದು ಕೂಡ ಅಂದರೆ ಉಲ್ಟಾ ಆಗಬೇಕಾಗುತ್ತೆ. ಅದಾದಮೇಲೆ 96ನೇದು ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿಯೆನ್ನಾ ಒಪ್ಪಂದ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳ್ತಿದ್ದಾರೆ. 1985ರಲ್ಲಿ ನಡೆದಿರುವಂಥದ್ದು. ಸಾರ್ಬಿಕ್ ಆಮ್ಲ ಮತ್ತು ಪ್ರೋಪಿಯೋನಿಕ್ ಆಮ್ಲದ ಉಪ್ಪನ್ನು ಆಹಾರ ಸಂರಕ್ಷಕಗಳು ಅಂತ ಕರೀತಾರೆ. 98ನೇದು ನೋಡಿ, ಬ್ಯೂಟಿ ಪಾರ್ಲರ್ನಲ್ಲಿ ಕೂದಲು ಸರಿಪಡಿಸಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಗಂಧಕ ಅಂದರೆ ಸಲ್ಫರನ್ನು ಬಳಸ್ತಾರೆ. 99ನೇದು ನೋಡೋದಾದರೆ ಈ ಕೆಳಗಿನ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ. ABC ಅಂದರೆ ಚಿನ್ನ ಲೋಹ ಹೌದು, ಸಲ್ಫರ್ ಅಲೋಹ ಹೌದು, ಸಿಲಿಕಾನ್ ಬಂದ್ಬಿಟ್ಟು ಇದು ಮೆಟಲಾಯ್ಡ್ ಅನ್ನುವಂಥದ್ದು. ನೆಕ್ಸ್ಟ್ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಕ್ಯೂಬಿಟ್ ಪದವು ಬಳಸಲಾಗುತ್ತದೆ? ಯಾವ ಸಂದರ್ಭ ಅಂದರೆ ಕ್ವಾಂಟಮ್ ಕಂಪ್ಯೂಟಿಂಗ್ನಲ್ಲಿ. ಸೊ ಇದಿಷ್ಟು ಗ್ರೂಪ್ C ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ ಆಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ